ಕೊರೋನಾ ಆತಂಕದಿಂದ ಹೊರಬಂದ ಜನರಿಗೆ ಇದೀಗ ಕೋವಿಶೀಲ್ಡ್ ಭೀತಿ ಶುರುವಾಗಿದ್ದು ಖುದ್ದು ಲಸಿಕೆ ತಯಾರಿಕಾ ಸಂಸ್ಥೆ ಆರ್ಜೆನಿಕ್ ಸಂಸ್ಥೆ ಏನಿದೆ ಲಂಡನ್ ಕೋರ್ಟ್ನಲ್ಲಿ ಈ ಬಗ್ಗೆ ಒಂದು ಕೊಟ್ಟಿರುವ ಸ್ಟೇಟ್ಮೆಂಟ್ ಇದೀಗ ಭಾರಿ ಸಂಚಲನಕ್ಕೆ ಕಾರಣವಾಗಿದೆ. ನಿಜಕ್ಕೂ ಕೋವಿಡ್ ನಿಂದ ಸೈಡ್ ಎಫೆಕ್ಟ್ ಆಗುತ್ತಾ? ಈ ಬಗ್ಗೆ ಮಾತನಾಡೋಕೆ ನಮ್ಮ ಜೊತೆ ಡಾಕ್ಟರ್ ಮಂಜುನಾಥ್ ಸರ್ ಇದ್ದಾರೆ, ಅವ್ರನ್ನೇ ಮಾತನಾಡಿಸ್ಕೊಂಡು ಹೋಗ್ತೀನಿ. ಸರ್, ಎಲ್ಲೋ ಒಂದು ಕಡೆ ಖುದ್ದು ಲಸಿಕಾ ತಯಾರಿಕಾ ಸಂಸ್ಥೆ ಕೂಡ ಲಂಡನ್ ಕೋರ್ಟ್ನಲ್ಲಿ ಹೇಳಿರುವುದರಿಂದ ಎಲ್ಲೋ ಒಂದು ಕಡೆ ಸಹಜವಾಗಿ ಜನರಲ್ಲಿ ಒಂದು ಆತಂಕ ಶುರುವಾಗಿದೆ. ಸರ್, ಈ ಬಗ್ಗೆ ಏನಂತೀರಿ ಸರ್? ಅಂದರೆ ಕೋವಿಶೀಲ್ಡ್ ವ್ಯಾಕ್ಸಿನ್ ಬಗ್ಗೆ ಲಂಡನ್ ಕೋರ್ಟಲ್ಲಿ ಅದರ ತಯಾರಕರಾದಂಥ ಆಸ್ಟ್ರಾಜೆನಿಕಾ ಕಂಪನಿಯವರು ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಕೋರ್ಟ್ ಮುಂದೆ. ಅಂದರೆ ಇದು ಏನು ಹೊಸ ಸ್ಟೇಟ್ಮೆಂಟ್ ಏನಲ್ಲ. ಇದು ಕೋವಿಶೀಲ್ಡ್ ಕೊಡ್ತಕ್ಕ ಪ್ರಾರಂಭದಲ್ಲಿ 2021 ಇಸ್ವಿನಲ್ಲಿ ನಾವು ಈ ವ್ಯಾಕ್ಸಿನ್ ಕೊಟ್ವಿ. ಆ ಸಂದರ್ಭದಲ್ಲೇ ಈ ಮಾಹಿತಿ ಇತ್ತು. ಪ್ರತಿ 10 ಲಕ್ಷ ವ್ಯಾಕ್ಸಿನ್ ಡೋಸಸ್ ತಗೊಂಡ್ರೆ ಒಂದು 6ರಿಂದ 7 ಜನರಿಗೆ ರಕ್ತ ಹೆಪ್ಪುಗಟ್ಟುವಿಕೆ ಆಗುತ್ತೆ ಮತ್ತು ಪ್ಲೇಟಿಲೆಟ್ ಕಣಗಳು ಕಡಿಮೆ ಆಗುತ್ತೆ. ಅದರಿಂದ ಬಹಳ ಅಪರೂಪಕ್ಕೆ ಒಂದು ಹಾರ್ಟ್ ಅಟ್ಯಾಕು ಅಥವಾ ಬ್ರೈನ್ ಸ್ಟ್ರೋಕು ಅಥವಾ ಲಂಗ್ಸಲ್ಲಿ ಬ್ಲಡ್ ಕ್ಲಾಟ್ ಆಗ್ಬೋದು ಅಂತ ಮಾಹಿತಿ ಇತ್ತು. ಅಂದರೆ ಈ ಮಾಹಿತಿ ಇವತ್ತೇನು ಬಂದಿದೆ ಲಂಡನ್ ಕೋರ್ಟ್ ಮುಂದೆ, ಲಂಡನ್ ಸುಪ್ರೀಂ ಕೋರ್ಟ್ ಮುಂದೆ ಏನು ಬಂದಿದೆ, ಈ ಮಾಹಿತಿ ಹಳೆದೇನೆ. ಆದರೆ ಈಗ ಬಂದಿದೆ, ಅಂದರೆ ಕೇಸ್ ನಡೀತಾ ಇರೋದ್ರಿಂದ ಬಂದಿದೆ. ಬಟ್ ಯಾವಾಗಲೂ ಅಷ್ಟೇ, ಒಂದು ವ್ಯಾಕ್ಸಿನ್ ಆಗ್ಬೋದು ಅಥವಾ ಒಂದು ಔಷಧಿ ಆಗ್ಬೋದು, ಅದ್ರ ಬೆನಿಫಿಟ್ ಜಾಸ್ತಿನ ರಿಸ್ಕ್ ಜಾಸ್ತಿನ ನೋಡ್ತೇವೆ. ಈ ಬೆನಿಫಿಟ್ಸ್ ಜಾಸ್ತಿ ಇದ್ದರೆ, ಅದರಿಂದ ಬಹಳ ಉಪಯೋಗ ಆಗ್ತಾ ಇದ್ದರೆ, ಸೈಡ್ ಎಫೆಕ್ಟ್ ಕಡಿಮೆ ಇದ್ದು ಅದರಿಂದ ಬಹಳ ಪ್ರಾಣ ಅಂದರೆ ಸೇವ್ ಆಗ್ತಾ ಇದ್ದರೆ, ಲೈಫ್ ಸೇವ್ ಆಗ್ತಾ ಇದ್ದರೆ ಅದು ಗುಡ್ ಮೆಡಿಸಿನ್ ಅಂತ. ಇವತ್ತು ಆ ವ್ಯಾಕ್ಸಿನ್ನು ಇಲ್ಲದೇ ಇದ್ದಿದ್ರೆ ಬಹುಶಃ 3ನೇ ವೇವು 4ನೇ ವೇವು ಬಂದು ಸುಮಾರು ಜನ, ಲಕ್ಷಾಂತರ ಜನ ಪ್ರಾಣ ತೆತ್ತುತ್ತಾ ಇದ್ದರು. ನೀವು ನೋಡ್ಬೋದು, ಮೊದಲನೇ ವೇವಲ್ಲಿ 2ನೇ ವೇವಲ್ಲಿ ಲಕ್ಷಾಂತರ ಜನ ನಮ್ಮ ಭಾರತ ದೇಶದಲ್ಲಿ ಮತ್ತು ಪ್ರಪಂಚದಾದ್ಯಂತ ಕೋಟ್ಯಾಂತರ ಜನ ಸಾವನ್ನಪ್ಪಿದರು. ಇವತ್ತು 3ನೇ ವೇವು 4ನೇ ವೇವಲ್ಲಿ ಬಹಳ ಕಡಿಮೆ ಸಾವುಗಳಾದವು, ಬಹಳ ಅಪರೂಪ ಆಯಿತು. ಯಾಕೆಂದರೆ ಅದು ವ್ಯಾಕ್ಸಿನ್. ಸೊ ನಾವು ಆ ಕೋವಿಶೀಲ್ಡ್ ವ್ಯಾಕ್ಸಿನ್ಗೆ ಅಥವಾ ಇತರ ಕೋವಿಡ್ ವ್ಯಾಕ್ಸಿನ್ಸ್ಗೆ ನಾವು ನಿಜವಾಗ್ಲೂ ಕ್ರೆಡಿಟ್ ಕೊಡಲೇಬೇಕು. ಅದನ್ನು ಕಂಡಿಡಿದಂಥ ವಿಜ್ಞಾನಿಗಳು ಮತ್ತು ತಯಾರಿಸಿದಂಥ ಕಂಪನಿಗಳಿಗೂ ಕೂಡ ನಾವು ಅಭಿನಂದನೆಯನ್ನು ಕೂಡ ಸಲ್ಲಿಸಬೇಕಾಗುತ್ತೆ. ಅಂದರೆ ಜನರಲ್ಲಿ ಏನು ಈಗ ಒಂದು ಆತಂಕ ಬಂದಿದೆ ಈ ರಿಪೋರ್ಟಿಂದ. ನಾವು ಕೋವಿಶೀಲ್ಡ್ ವ್ಯಾಕ್ಸಿನ್ ತೊಗೊಂಡಿದ್ದೀವಿ, ನಮಗೇನಾದರೂ ಹಾರ್ಟ್ ಅಟ್ಯಾಕ್ ಆಗುತ್ತಾ, ನಮಗೇನಾದರೂ ಬ್ರೈನ್ ಸ್ಟ್ರೋಕ್ ಆಗುತ್ತಾ ಅನ್ನುವ ಆತಂಕ, ಭಯ ಇರುತ್ತೆ. ಆದರೆ ಈ ವ್ಯಾಕ್ಸಿನ್ನಿಂದ ಬಹಳ ಅಪರೂಪಕ್ಕೆ ಆಗತಕ್ಕಂಥ ಈ ಅಡ್ಡ ಪರಿಣಾಮ ಅಥವಾ ಸೈಡ್ ಎಫೆಕ್ಟು ಆಗದೇ ಆದರೆ ವ್ಯಾಕ್ಸಿನ್ ತೆಗೆದುಕೊಂಡ 6 ತಿಂಗಳೊಳಗಡೆ ಆಗಬೇಕು, ಬಹುಶಃ ಮ್ಯಾಕ್ಸಿಮಮ್ 1 ವರ್ಷದೊಳಗೆ ಆಗಬೇಕು. ಈಗ ಆಲ್ರೆಡಿ ನಾವು ಎಲ್ಲರೂ ನಮ್ಮ ಭಾರತ ದೇಶದಲ್ಲಿ 80 ಕೋಟಿ ಜನರು ವ್ಯಾಕ್ಸಿನ್ ತೊಗೊಂಡಿದ್ದಾರೆ, ಕೋವಿಡ್ ವ್ಯಾಕ್ಸಿನ್ನು. ಸೊ ಈಗ ಆಲ್ರೆಡಿ ತೊಗೊಂಡು 3 ವರ್ಷ ಆಗೋಗಿದೆ. ಸೊ ಅದರಿಂದ ಏನಾದರೂ ಇವತ್ತು ಈಗ ನಮ್ಮ ಭಾರತ ದೇಶದಲ್ಲಿ ಹೃದಯಾಘಾತದ ಪ್ರಮಾಣ ಸ್ವಾಭಾವಿಕವಾಗಿ ಜಾಸ್ತಿ ಇದೆ. ಪ್ರತಿ ವರ್ಷ ಸುಮಾರು 30 ಲಕ್ಷ ಜನರಿಗೆ ಈ ಹೃದಯಾಘಾತದ ಸಮಸ್ಯೆಗಳಿದೆ. ಅಂದರೆ ಕೋವಿಡ್ ಬರೋದಕ್ಕೆ ಮೊದಲೇ, ಈ ವ್ಯಾಕ್ಸಿನ್ ತಗೊಳ್ಳೋದಕ್ಕೆ ಮೊದಲೇ. ಸೊ ಅದರಿಂದ ಭಯ ಪಡೋ ಅವಶ್ಯಕತೆ ಇಲ್ಲ. ಬಟ್ ಆದರೆ ಈ ಹೃದಯಾಘಾತಕ್ಕೆ ಏನೇನು ಕಾರಣ ಇದೆ, ಆ ಕಾರಣ ಅದನ್ನೆಲ್ಲ ನಿಯಂತ್ರಣದಲ್ಲಿ ಇಟ್ಕೋಬೇಕು. ಧೂಮಪಾನ ಮಾಡಬಾರ್ದು, ಅತಿಯಾದ ಮದ್ಯಪಾನ ಮಾಡಬಾರ್ದು, ಸಕ್ಕರೆ ಕಾಯಿಲೆ ನಿಯಂತ್ರಣದಲ್ಲಿ ಇಟ್ಕೋಬೇಕು, ಅಧಿಕ ರಕ್ತದೊತ್ತಡ ನಿಯಂತ್ರಣದಲ್ಲಿ ಇಟ್ಕೋಬೇಕು, ಆಹಾರ ಪದಾರ್ಥಗಳು ಸರಿ ಇರಬೇಕು, ಫಿಸಿಕಲ್ ಆ್ಯಕ್ಟಿವಿಟೀಸ್ ಇರಬೇಕು, ಸ್ಟ್ರೆಸ್ ಎಲ್ಲ ಒತ್ತಡ, ಮಾನಸಿಕ ಇತರ ಒತ್ತಡಗಳನ್ನು ನಿಯಂತ್ರಣದಲ್ಲಿ ಇಟ್ಕೋಬೇಕು. ಅದರಿಂದ ನಾವು ನಿಮ್ಮ ಮೂಲಕ ಹೇಳೋದು ಜನರಿಗೆ ಅಂದರೆ, ಈ ಕೋವಿಶೀಲ್ಡ್ ವ್ಯಾಕ್ಸಿನ್ ತೆಗೆದುಕೊಂಡವರು ಯಾವುದೇ ಭಯ ಆತಂಕ ಪಡೋಂಗಿಲ್ಲ. ಈಗ ಬಂದಿರತಕ್ಕಂಥ ಒಂದು ಮಾಧ್ಯಮಗಳಲ್ಲಿ ಬಂದಿರತಕ್ಕಂಥ ವರದಿ ಇದು ಹಳೆಯ ಮಾಹಿತಿ, ನಥಿಂಗ್ ಟು ವರಿ. ಸರ್, ನೀವೇ ಅಂದರೆ ಇದು ಎಫೆಕ್ಟ್ ಆಗಬೇಕಿದ್ರೆ ವಿದಿನ್ 6 ಮಂತ್ ಆಗಬೇಕಾಗಿತ್ತು. ಇದು ಎಫೆಕ್ಟ್ ನಿಜವಾಗಿಯೂ ಎಫೆಕ್ಟ್ ಆಗಿದೆಯಾ ಇಲ್ವಾ ಅಂತ ಹೆಂಗೆ ಗೊತ್ತಾಗುತ್ತೆ ಸರ್? ಇಲ್ಲ, ಅಂದರೆ ಏನಾಗಿದೆ, ಕೆಲವರಿಗೆ ಅಂದರೆ 10 ಲಕ್ಷ ಜನರಿಗೆ ನೀವು ಯಾವುದಾದ್ರೂ ಒಂದು ಸಿಟಿಗೆ ಹೋಗಿ ಒಂದು 10 ಲಕ್ಷ ಜನರು ಇರತಕ್ಕಂಥ ಒಂದು ನಗರಕ್ಕೆ ಹೋದರೆ ಅದು ಸ್ವಾಭಾವಿಕವಾಗಿ ಒಂದು 8 ಜನಕ್ಕೆ ಹಾರ್ಟ್ ಅಟ್ಯಾಕ್ ಆಗಿರುತ್ತೆ. ಸೊ ಅದು ಇದಕ್ಕಾಯ್ತಾ ಅಥವಾ ಅದಕ್ಕಾಯ್ತಾ ಅಂತ ಕಂಡುಹಿಡಿಯೋದು ಬಹಳ ಕಷ್ಟ. ಸೊ ಅಂದರೆ ಆಗಿರ್ಬೋದು, ಬಟ್ ನಂಬರ್ ಇಸ್ ವೆರಿ ಸ್ಮಾಲ್, ಇಟ್ಸ್ ಇನ್ಸಿಗ್ನಿಫಿಕೆಂಟ್. ಸರ್, ಅಂದರೆ ಆಫ್ಟರ್ ಕೋವಿಡ್ ಒಂದಿಷ್ಟು ಜನರಿಗೆ ಹಾರ್ಟ್ ಅಟ್ಯಾಕ್ ಆಗಿರ್ಬೋದು, ಕೂದಲು ಉದುರೋದಾಗಿರ್ಬೋದು, ಸಕ್ಕರೆ ಕಾಯಿಲೆ ಆಗಿರ್ಬೋದು, ಡಯಾಬಿಟಿಸ್, ಈ ಥರ ಪ್ರಕರಣ ಹೆಚ್ಚಾಗ್ತಾ ಇದೆ. ಇದಕ್ಕೆ ವ್ಯಾಕ್ಸಿನ್ ಕಾರಣ ಅಥವಾ ವೈರಸ್ ಅಥವಾ ಬೇರೆ ಇನ್ನೇನಾದರೂ ಕಾರಣ ಆಗ್ತಿದೆಯಲ್ಲ? ವೈರಸ್ ಕಾರಣ, ವ್ಯಾಕ್ಸಿನ್ ಅಲ್ಲ.
ಅಂದ್ರೆ ವೈರಸ್ ಅಂದ್ರೆ ಯಾವ ತರ ಕಾರಣ ಆಗುತ್ತೆ ಸರ್? ಇದು ಕೋವ್ಯಾಕ್ಸಿನ್ SARS-CoV-2 ವೈರಸ್ ಅಂತಿದೆಯಲ್ಲ, ಅದು ಪ್ಯಾಂಕ್ರಿಯಾಸ್ಗೆ ಇನ್ಫೆಕ್ಟ್ ಮಾಡುತ್ತೆ. ಆವಾಗ ಅದರಿಂದ ಡಯಾಬಿಟಿಸ್ ಬರುವುದು. ಆಮೇಲೆ ಇದು ಕೋವಿಡ್ ಬಂದಂಥ ಸಂದರ್ಭದಲ್ಲಿ, ಸೀರಿಯಸ್ ಆದಂಥ ಸಂದರ್ಭದಲ್ಲಿ ಸ್ಟೀರಾಯ್ಡ್ ಹಾರ್ಮೋನ್ ಎಲ್ಲ ಕೊಟ್ಟಿರ್ತಾರೆ, ಅದರಿಂದ ಬರ್ಬೋದು. ಇನ್ನು ಕೆಲವರು ಪ್ರೀ ಡಯಾಬಿಟಿಸ್ ಇರ್ತಾರೆ, ಅಂದರೆ ಸಕ್ಕರೆ ಕಾಯಿಲೆ ಬಾಗಿಲಲ್ಲಿ ಬಂದು ನಿಂತಿರ್ತಾರೆ, ಅಂದರೆ ಪ್ರೀ ಡಯಾಬಿಟಿಕ್, ಬಾರ್ಡರ್ ಲೈನ್ ಡಯಾಬಿಟಿಸು, ಅಂಥವ್ರಿಗೆ ಆಗುತ್ತೆ ಆ ಥರ. ಕಡೆಯದಾಗಿ ಈಗ ಜನರು ಒಂದಿಷ್ಟು ಆತಂಕದಲ್ಲಿದ್ದಾರೆ ಸರ್. ಅಂಥ ಜನರಿಗೆ ಅಂದರೆ ಎಸ್ಪೆಷಲಿ ಈ ಕೋವಿಶೀಲ್ಡ್ ಪಡೆದುಕೊಂಡಂಥ ಜನರಲ್ಲಿ ಆತಂಕ ಶುರುವಾಗಿರುವಂಥ ಅಂಥವ್ರಿಗೆ ಒಂದು ಧೈರ್ಯ ತುಂಬ ಕೆಲಸ ಏನು ಮಾಡ್ತೀರಿ ಸರ್? ಅಲ್ಲ, ಅವ್ರಿಗೆಲ್ಲ ಈಗ ಮಾಧ್ಯಮಗಳ ಮೂಲಕ ನಾವು ಹೇಳಬೇಕಾಗತ್ತೆ. ಟಿ ವಿ ಮಾಧ್ಯಮ ಮತ್ತು ಪ್ರಿಂಟ್ ಮಾಧ್ಯಮ ಎರಡು ಮೂಲಕ ಅವರಿಗೆ ಒಂದು ಅವೇರ್ನೆಸ್ ಕೊಡಬೇಕಾಗುತ್ತೆ. ಅಂದರೆ ಈ ಸುಳ್ಳು ಸುದ್ದಿ ಪ್ರಚಾರ ಆಗಬಾರ್ದು ಇದ್ರ ಬಗ್ಗೆ. ಅದರಲ್ಲೂ ಕೂಡ ಈ ವಾಟ್ಸಾಪ್ ಮೂಲಕ ಸುಳ್ಳು ಸುದ್ದಿ ಪ್ರಚಾರ ಆಗೋದು ಬಹಳ ಸರ್ವೇ ಸಾಮಾನ್ಯ ಆಗಿದೆ. ಸೊ ಜನರು ಇದ್ರ ಬಗ್ಗೆ ಆತಂಕ ಪಡೋದು ಬೇಡ. ಮಾಮೂಲಿ ಹೇಗಿದ್ದಾರೆ ಆಗಿರಬೇಕಾಗುತ್ತೆ. ಈಗ ಕೋವಿಶೀಲ್ಡಿಂದ ಅಥವಾ ಈ ವ್ಯಾಕ್ಸಿನ್ನಿಂದ ಏನೂ ತೊಂದರೆ ಆಗೋದಿಲ್ಲ. ಸೊ ಧೈರ್ಯವಾಗಿರಬೇಕು. ಮಿಕ್ಕ ಎಲ್ಲ ಮುನ್ನೆಚ್ಚರಿಕೆಯನ್ನು ಬೇರೆ ಆರೋಗ್ಯವಂತರು ಯಾವ ರೀತಿ ಇರಬೇಕಾಗುತ್ತೆ ಆ ರೀತಿ ಅವರ ಆಹಾರ ಪದ್ಧತಿ ಆಗ್ಬೋದು, ಅಥವಾ ಅವರ ದಿನಚರಿ ಆಗ್ಬೋದು, ಆಹಾರ ಪದಾರ್ಥಗಳಾಗ್ಬೋದು, ಅದನ್ನೆಲ್ಲ ಸರಿಯಾಗಿ ತೆಗೆದುಕೋಬೇಕು. ಇವಿಷ್ಟು ಡಾಕ್ಟರ್ ಮಂಜುನಾಥ್ ಅವರ ಮತ್ತು ಅಂದರೆ ಕೋವಿಶೀಲ್ಡ್ ಪಡೆದವರು ಯಾವುದೇ ಕಾರಣ ಕೂಡ ಆತಂಕ ಪಡುವ ಅಗತ್ಯ ಇಲ್ಲ ಅನ್ನೋದನ್ನು ಕೂಡ ಖುದ್ದು ಡಾಕ್ಟರ್ ಮಂಜುನಾಥ್ ಅವರು ಹೇಳಿರುವಂಥದ್ದು. ಕ್ಯಾಮರಾ ಪರ್ಸನ್ ಬೈರಸ್ ತಿಪ್ಟೂರ್ ಜೊತೆ ಸತ್ತಾರ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.